ನಮ್ಮನ್ನು ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಯಾಕೆ ನಮ್ಮನ್ನು ಬಿಡಿಸುವಂತಹ ಶಕ್ತದಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನು ನಡೆಸುತ್ತಾ ಇದ್ದಾರೆ ಪ್ರಿಯ ದೇವರೇ. ಆದರೆ ಕೆಲವೊಂದು ಎಚ್ಚರಿಕೆಗಳು ನಮಗೆ ಬೈಬಲ್ನ ಮೂಲಕವಾಗಿ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಯಾಕೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಅಂದ್ರೆ, ಮನುಷ್ಯನು ಎಷ್ಟು ನಾವು ಜೀವಿಸಿದರೂ ಕೂಡ ತನ್ನ ಜೀವನದಲ್ಲಿ ಏನೋ ಒಂದು ತಪ್ಪನ್ನು ನಾವು ಮಾಡುವವನಾಗಿರುತ್ತಾನೆ ಬೇರೆ. ಆ ತಪ್ಪನ್ನು ಮಾಡಿ ದೇವರ ಒಂದು ತೀರ್ಪಿಗೆ ಗುರಿಯಾಗಬಾರದೆಂಬುದಾಗಿ ದೇವರ ಒಂದು ಉದ್ದೇಶಕ್ಕೆ ಚೆನ್ನಾಗಿ ತಿಳಿಸಿಕೊಡಬೇಕು. ಯಾವ ತಪ್ಪನ್ನು ಮಾಡದ ಹಾಗೆ ದೇವರ ಸನ್ನಿಧಾನದಲ್ಲಿ ನಾವು ನೀತಿವಂತಿಕೆ ಜೀವಿತದೊಳಗೆ ಜೀವಿಸಬೇಕೆಂಬುದಾಗಿ ದೇವರು ಇಷ್ಟಪಡುವವನಾಗಿದ್ದಾನೆ. ಅದಕ್ಕೆ ದೇವರು ತನ್ನ ಮಕ್ಕಳನ್ನು ಸಭೆಯ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ, ತನ್ನ ದಾಸನ ಮೂಲಕವಾಗಿ ನಮ್ಮನ್ನು ಅವಾಗವಾಗಿ ಎಚ್ಚರಿಸುತ್ತಾ ಇರ್ತಾನೆ ಪ್ರೇರೆ. ಆ ಎಚ್ಚರಿಕೆಯನ್ನು ನಾವು ಸ್ವೀಕರಿಸಿಕೊಳ್ಳುವವರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ದೇವರು ನಿನ್ನ ಮೇಲೆ ಇಟ್ಟಿರುವ ಅಪಾರವಾದಂತ ಪ್ರೀತಿಗಾಗಿ. ಯಾಕೆಂದ್ರೆ ನಾವು ಶಿಕ್ಷೆಯನ್ನು ಹೊಂದಲಾರದೆ ಹೋದ್ರೆ ಅಥವಾ ಗದರಿಕೆಯನ್ನು ನಾವು ಅದನ್ನು ಸ್ವೀಕರಿಸಿಕೊಳ್ಳಲಾರದೆ ಹೋದ್ರೆ ನಮ್ಮ ದೇವರ ಮಾತಿನ ಅನುಸಾರವಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಯಾಕೆಂದ್ರೆ ಆ ಗದರಿಕೆಯನ್ನು ನಿನ್ನ ಜೀವಿತದಲ್ಲಿ ಸ್ವೀಕರಿಸಿಕೊಳ್ಳಲಾರದೆ ಹೋದ್ರೆ ನಮ್ಮನ್ನು ಸೈತಾನನ ಒಂದು ವಶದಿಂದ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತರು ಯಾರಿಲ್ಲ ಪ್ರೇರೆ. ಯಾಕೆಂದ್ರೆ ಆ ಸೈತಾನನಿಗೆ ಏನು ಸಂಭವಿಸುತ್ತದೋ ಅದನ್ನು ಕೂಡ ನಾವು ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಪ್ರಿಯ ದೇವಚನರು. ಅದಕ್ಕೋಸ್ಕರ ಈ ಸಮಯದಲ್ಲಿ ದೇವರ ವಾಕ್ಯ ನಮ್ಮನ್ನು ಏನಂತ ಎಚ್ಚರಿಸುತ್ತದೆ. ಯಾಕೆಂದ್ರೆ ಈ ಕರೋನಾದಲ್ಲಿ ಮತ್ತೆ ಇನ್ನೊಂದು ಕಾಯಿಲೆಗಳು ನಾವು ನೋಡುವಾಗ ಈ ಕರೋನಾ ಜೊತೆಯಲ್ಲಿ ಕೂಡ ಹೇಗಾಗಿದೆ ಅಂದ್ರೆ ನಮಗೆ ಒಂದು ಆಶ್ಚರ್ಯ ಉಂಟು ಮಾಡುತ್ತದೆ ಮತ್ತು ಆಮೇಲೆ ಒಂದು ಭಯವನ್ನು ಕೂಡ ಉಂಟು ಮಾಡುತ್ತದೆ ಪ್ರಿಯ ದೇವಚನರೇ. ಗಾಯದ ಮೇಲೆ ಬರಿ ಇಟ್ಟ ಹಾಗೆ ಪ್ರಿಯ ದೇವಚನರೇ, ಗಾಯದ ಮೇಲೆ ಬರಿ ಇಟ್ಟ ಹಾಗೆ. ಈ ಕೊರೋನಾ ವೈರಸ್ನಿಂದಲೇ ಅನೇಕ ಜನಗಳು ಸಾಯ್ತಾ ಇದ್ದಾರೆ, ಅನೇಕ ಜನಗಳು ಮರಣವನ್ನು ಹೊಂದ್ತಾ ಇದ್ದಾರೆ. ಅದರಲ್ಲಿ ಮತ್ತೆ ಇನ್ನೊಂದು ಕಾಯಿಲೆ ಜೊತೆಯಾಗಿ ಬಂತು. ಏನದು ಕಾಯಿಲೆ? ಬ್ಲಾಕ್ ಫಂಗಸ್ ಅಂತೆ. ಬ್ಲಾಕ್ ಫಂಗಸ್, ವೈಟ್ ಫಂಗಸ್. ಪ್ರಿಯ ದೈವಕ್ಷಣರೇ, ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ಒಂದು ವಿಷಯಗಳನ್ನು ನಾವು ಬಹಳವಾಗಿ ಕ್ರೈಸ್ತವರು ತೆಗೆದುಕೊಳ್ಳಬೇಕಾದಂತಹ ಸಂಗತಿ. ಯಾಕೆ ತೆಗೆದುಕೊಳ್ಳಬೇಕಂದ್ರೆ ನಿಜವಾಗ್ಲೂ ಅದು ಬರಲಿಕ್ಕೆ ಏನು ಕಾರಣ, ಎಂತದ ಕಾರಣ ಅಂದ್ರೆ ದೇವರ ಕಾರಣ, ಅದಕ್ಕೆ ಮನುಷ್ಯನ ಕಾರಣ ಅಥವಾ ಪ್ರಕೃತಿ ಕಾರಣ, ಯಾವುದು ಕಾರಣ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾದ್ರೆ ನಮಗೆ ದೇವರ ವಾಕ್ಯವೇ ಬಹಳ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ. ಅದಕ್ಕೋಸ್ಕರವಾಗಿ ದೇವರು ತನ್ನ ಮಕ್ಕಳನ್ನು ಹೇಗೆ ಎಚ್ಚರಿಸುತ್ತಾನಂದ್ರೆ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಕೆಲವೊಂದು ವಿಷಯದಲ್ಲಿ ನಾವು ತಿಳಿದುಕೊಳ್ಳುವವರಾಗೋಣ ಪ್ರಿಯ ದೇವರೇ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ. ಆದರೆ ಅವನು ಪರಿಸಾರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪ ಜಾತಿಯವರಿಗೆ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನಾದ ಮತ್ತಾಯನು ಹೇಳುವಂತ ಮಾತು ಪ್ರಿಯ ದೇವಜನರೇ, ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಅಲ್ಲೇ ಪ್ರಸ್ತಾಪನೆಯಾಗಿದೆ ಬೇರೆ. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆಯೂ ಆತನು ಕ್ರಿಸ್ತನ ಬರುವಿಕೆಯನ್ನು ಆತನು ಏನ್ ಮಾಡ್ತಾ ಇದ್ದಂದ್ರೆ ಆತನ ಒಂದು ಮಾರ್ಗವನ್ನು ಸರಾಗ ಮಾಡುವಂತವನಾಗಿದ್ದಾನೆ ಬೇರೆ. ಕ್ರಿಸ್ತನ ಬಗ್ಗೆ ಆತನು ಕೆಲವೊಂದು ವಿಷಯಗಳನ್ನು ಸೂಚಿಸುವಂತವನಾಗಿದ್ದಾನೆ ಪ್ರಿಯ ದೇವಜನರೇ. ಕ್ರಿಸ್ತನ ಬರುವಿಕೆಯ ಮುಂಚೆನೆ ಯೋಹಾನನು ಅನೇಕ ವಿಷಯಗಳಲ್ಲಿ ಅನೇಕ ಜನರನ್ನು ಅವರ ತಪ್ಪುಗಳನ್ನು ಪಾಪಗಳನ್ನು ಮನವರಿಕೆ ಮಾಡಿಕೊಳ್ಳುವ ಹಾಗೆ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಅಲ್ಲಿ
ಕೂಡಿರುವಂತ ಜನಗಳು ಮೂರು ತರವಾದಂತ ಜನಗಳು. ಒಂದು ಫರಿಸಾಯರು, ಇನ್ನೊಬ್ಬರು ಸದ್ದುಕಾಯರು, ಮತ್ತೆ ಅನೇಕರು ಎಂಬುದಾಗಿ. ಪ್ರಿಯ ದೈವಜನರೇ, ಫರಿಸಾಯರು ಯಾರು, ಸದ್ದುಕಾಯರು ಯಾರು ಮತ್ತು ಅನೇಕರು ಯಾರು? ನಮಗೆ ಇಲ್ಲಿ ತಿಳಿದ ಪ್ರಕಾರವಾಗಿ ಫರಿಸಾಯರು, ಸದ್ದುಕಾಯರು ಇವರು ಬಂದ್ಬಿಟ್ಟು ಯಹೂದ್ಯದ ಒಂದು ಮತಕ್ಕೆ ಸಂಬಂಧಪಟ್ಟವರು ಬೇರೆ. ಯೂದಾಯದಲ್ಲಿ ಇರುವಂತಹ ಪ್ರತಿಯೊಬ್ಬರು ಯೂದ ಸಮುದಾಯಕ್ಕೆ ಸಂಬಂಧಪಟ್ಟವರು. ಅವರಿಂದ ಬೇರ್ಪಟ್ಟಂತ ಜನಾಂಗ ಈ ಫರಿಸಾಯರು, ಸದ್ದುಕಾಯರು. ಆದರೆ ಅನೇಕರು ಅನ್ನುವಂತ ಸಮಯದಲ್ಲಿ ಅವರು ಅನೇಕರು ಅನ್ಯರಾಗಿಯೂ ಇರಬಹುದು. ಪ್ರಿಯ ದೇವಜನರೇ, ಆದ್ರೆ ಸ್ನಾನ ಮಾಡಿಸುವ ಸಮಯದಲ್ಲಿ ಅಲ್ಲಿ ಯೋಹಾನನು ಒಂದು ಮಾತನ್ನು ಪ್ರಸ್ತಾಪನೆ ಮಾಡ್ತಾನೆ. ಏನನ್ನು ಪ್ರಸ್ತಾಪನೆ ಮಾಡ್ತಾನಂದ್ರೆ, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಪ್ರಿಯ ದೈವಜನರೇ, ಮುಂದೆ ಬರುವ ದೈವ ಕೋಪವು, ದೇವರು ನಮ್ಮ ಮೇಲೆ ಕೋಪವನ್ನು ಮಾಡಿಕೊಂಡಿದ್ದಾನೆ, ದೇವರು ನಮ್ಮ ಮೇಲೆ ಉಗ್ರತವುಳ್ಳವನಾಗಿದ್ದಾನೆ. ದೇವರ ಕೋಪವು ನಮ್ಮ ಮೇಲೆ ಬರಲಿಕ್ಕೆ ಕಾರಣ ಏನು? ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಅಲ್ಲೇ ಆ ಸಂದರ್ಭದಲ್ಲಿ ಮೂರು ವ್ಯಕ್ತಿಗಳನ್ನು ನೋಡುತ್ತೇವೆ ಪ್ರಿಯ ದೇವಜನರೇ. ಆ ಮೂರು ವ್ಯಕ್ತಿಗಳಲ್ಲಿ ಈ ಎರಡು ಒಂದು ಫರಿಸಾಯರು, ಶಾಸ್ತ್ರಿಗಳು ಏನಾಗ್ತದೆ ಅಂದ್ರೆ ಸದ್ದುಕಾಯರು, ಇವರು ದೇವರ ವಾಕ್ಯಗಳನ್ನು ಬಲ್ಲಂತವರು, ದೇವರ ವಾಕ್ಯವನ್ನು ತಿಳಿದಂತವರು, ದೇವರ ವಾಕ್ಯಾನುಸಾರವಾಗಿ ಜೀವನ ಮಾಡುವಂತವರು. ಆದರೆ ಅವರ ಜೀವನದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಡೆಯದೆ, ದೇವರ ವಾಕ್ಯಾನುಸಾರವಾಗಿ ಜೀವಿಸದೆ, ಅವರು ತೋರಿಸಿರುವಂತಹ ಮಾರ್ಗಗಳಲ್ಲಿ ನಡೆದುಕೊಂಡು ಅವರು ಜೀವಿಸುವ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ಅವರನ್ನು ಒಂದು ಎಚ್ಚರಿಕೆಯನ್ನು ಕೊಡುತ್ತಾನೆ. ಪ್ರಿಯ ದೇವಜನರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಮುಂದೆ ಕಾಣುವ, ಯಾಕಂದ್ರೆ ನಾನು ಪರಿಶುದ್ಧನು, ನನಗೆ ದೇವರ ವಾಕ್ಯ ಗೊತ್ತಿದೆ, ನಾನು ದೇವರ ವಾಕ್ಯವನ್ನು ಬೋಧಿಸುವವನಾಗಿದ್ದೇನೆ, ದೇವರ ವಾಕ್ಯದಿಂದ ಅನೇಕರನ್ನು ನಾನು ನಡೆಸಬಲ್ಲೆ ಎಂಬುದಾಗಿ ನಾವು ತಿಳಿದುಕೊಂಡು ಜೀವಿಸುವ ಸಮಯದಲ್ಲಿ, ಆದರೆ ನಿನ್ನ ಮೇಲೆ ದೇವರ ಕೋಪ ಇದೆ ಎಂಬುದಾಗಿ ನಾವು ಯಾವಾದರೂ ನಿಲ್ಲಿಸಿಕೊಂಡಿದ್ದೇವಾ? ಪ್ರಿಯ ದೈವಜನರೇ, ಇವತ್ತು ನಮ್ಮ ಜೀವನದಲ್ಲಿ ನಾವು ಕರ್ತನ ವಿರೋಧವಾಗಿ ಜೀವಿಸುತ್ತಾ ಇರುವುದರಿಂದಲೇ ಈ ಒಂದು ದುರ್ಘಟನೆಗಳು ನಡೆಯುತ್ತಾ ಇದ್ದಾವೆ. ಮನುಷ್ಯನ ಜೀವನವು ಹೇಗೆ ಹೋಗ್ತಾ ಇದೆ ಅಂದ್ರೆ, ನಾನು ಏನು ಮಾಡಿದರೂ ಕೂಡ ನಡೀತೈತೆ, ನನ್ನ ದೇವರು ನನ್ನನ್ನು ಕ್ಷಮಿಸಬಲ್ಲನು ಅನ್ನುವಂತ ಮಾತು ನನ್ನಲ್ಲಿ ದೃಢವಾಗಿ ಯಾರು ಮಾಡಿದಾರೆ ಉಪದೇಶ? ಅಲ್ಲೇನಂತ ಹೇಳ್ತಾನೆ, ನಿಮಗೆ ಉಪದೇಶ ಮಾಡಿದವರು ಯಾರು? ನಿಮಗೆ ಉಪದೇಶ ಮಾಡಿದವರು ಯಾರು? ನೀನೇನು ಮಾಡಿದರೂ ಕೂಡ ದೇವರು ಕ್ಷಮಿಸ್ತಾನೆ, ದೇವರು ನನ್ನನ್ನು ಕ್ಷಮಾಪದಲ್ಲಿ ನಡೆಸುತ್ತಾನೆ. ನಾನು ದೇವರ ಸನ್ನಿಧಾನದಲ್ಲಿ ಬಂದಿಲ್ಲ, ಅದನ್ನು ನಡೀತೈತೆ, ನನ್ನ ದೇವರು ನೋಡುತ್ತಾ ಇದ್ದಾನೆ, ನನಗೇನು ಕೆಲಸ ಇದೆ? ಪ್ರಿಯ ದೈವಜನರೇ, ನಿನಗೆ ಕೆಲಸ ಇರುವುದು ನಿನ್ನ ದೇವರಿಗೆ ಗೊತ್ತು, ನಿನ್ನ ಹೃದಯದಲ್ಲಿರುವುದು ನಿನ್ನ ದೇವರಿಗೆ ಗೊತ್ತು. ಆದ್ರೆ ನೀನು ಆಲೋಚನೆ ಮಾಡಿದ್ದು ನಿನ್ನ ದೇವರಿಗೆ ಗೊತ್ತೆಂಬುದಾಗಿ ನೀನು ಒಂದು ಸಲ ತಿಳಿದುಕೋ. ನೀನು ಏನು ಆಲೋಚನೆ ಮಾಡಿದ್ಯಾ ಅದು ದೇವರಿಗೆ ವಿರೋಧವಾದದ್ದ, ದೇವರಿಗೆ ಇಷ್ಟಕರವಾದದ್ದ, ದೇವರಿಗೆ ಮೆಚ್ಚುಗೆಯಾದದ್ದ, ಅದು ನೀನು ಒಂದು ಸರಿ ತಿಳಿದುಕೊಳ್ಳಬೇಕು. ಪ್ರಿಯ ದೇವಜನರೇ, ಅದಕ್ಕೋಸ್ಕರವಾಗಿ ನಮ್ಮ ಅಂಶ ಬಂದುಬಿಟ್ಟು ಬರುವಂತ ಉಗ್ರತೆಯಿಂದ ನಿನ್ನನ್ನು ತಪ್ಪಿಸುವವರು ಯಾರು? ಬರುವಂತ ಉಗ್ರತೆ, ನಮ್ಮ ಅಂಶ ಬರುವಂತ ಉಗ್ರತೆಯಿಂದ ತಪ್ಪಿಸುವವರು ಯಾರು? ಈ ಕರೋನಾ ವೈರಸ್ ನಿನ್ನನ್ನು ತಪ್ಪಿಸುತ್ತದ? ಪ್ರಿಯ ದೈವಜನರೇ, ನಿನ್ನನ್ನು ತಪ್ಪಿಸುವುದಾದ್ರೆ ನಿನ್ನನ್ನು ಮರಣಕ್ಕೆ ಯಾಕೆ ಕೊಂಡೊಯ್ಯುತ್ತಾ ಇದೆ? ನಿನ್ನನ್ನು ಯಾಕೆ ಅಂಟಿಕೊಳ್ಳುತ್ತಾ ಇದೆ? ಒಬ್ಬರಿಂದ ಒಬ್ಬರಿಗೆ ಯಾಕೆ ಅಂಟಿಕೊಳ್ಳುತ್ತಾ ಇದೆ? ನಮ್ಮ ಒಬ್ಬರಿಗೆ ಮನೆಯಲ್ಲಿ ಅಂಟಿಕೊಂಡ್ರೆ ಇಡೀ ಕುಟುಂಬದಲ್ಲಿ ಅಂಟಿಕೊಳ್ಳುತ್ತಾ ಇದೆ. ಯಾಕೆ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ? ತಂದೆ ತಾಯಿಗಳು ಮಕ್ಕಳನ್ನು ಯಾಕೆ ಕಳೆದುಕೊಂಡಿದ್ದಾರೆ? ಅವರ ಹಿರಿಯರನ್ನು ಯಾಕೆ ಕಳೆದುಕೊಂಡಿದ್ದಾರೆ? ಅಂದ್ರೆ ದೇವರ ಉಗ್ರತೆಯನ್ನು ತಪ್ಪಿಸಬಲ್ಲರು ಯಾರು ಇಲ್ಲ ಪ್ರಪಂಚದಲ್ಲಿ, ಭೂಲೋಕದಲ್ಲಿ. ಪ್ರಿಯ ದೈವಜನರೇ, ಅದಕ್ಕೋಸ್ಕರವಾಗಿ ನಮ್ಮ ಕರ್ತನ ಸನ್ನಿಧಾನದಲ್ಲಿ ಇದೊಂದು ನಮಗೆ ಎಚ್ಚರಿಕೆ. ಆ ದಿನದಲ್ಲಿ ಫರಿಸಾಯರಿಗೆ, ಸದ್ದುಕಾಯರಿಗೆ ಯೋಹಾನನು ತಿಳಿಯಪಡಿಸಿದ ಹಾಗೆ ನಿಮಗೆ ಬೋಧಿಸಿದವರು ಯಾರು? ದೇವರ ಕೋಪದಿಂದ ನಿಮ್ಮನ್ನು ರಕ್ಷಿಸಬಲ್ಲರು ಯಾರು? ಚಕ್ರವರ್ತಿನ? ನಿನ್ನ ಹಣವ? ನಿನ್ನ ಧಾನ್ಯವ? ನಿನ್ನ ಓದನ? ನಿನ್ನ ಹೆಸರ? ಪ್ರಿಯ ದೈವಜನರೇ, ನಿನ್ನ ಹೆಸರಾಗಲೇ, ನಿನ್ನ ಪ್ರಜೆಗಳಾಗಲೇ, ನಿನ್ನ ವ್ಯಕ್ತಿಗಳಾಗಲೇ ದೇವರ ಕೋಪದಿಂದ ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಪ್ರಪಂಚದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ದೇವಜನರೇ, ಅದಕ್ಕೋಸ್ಕರವಾಗಿ ಅದಕ್ಕೆ ಆತನ ಏನಂತ ಹೇಳಿ, ಇಲೇ ಸರ್ಪ ಜಾತಿಯವರಂತ ಹೇಳಿದ. ಸರ್ಪ ಜಾತಿಯವರಂದ್ರೆ ಅರ್ಥ ಏನ್ ಗೊತ್ತಾ ಪ್ರಿಯ ದೇವಜನರೇ? ಸರ್ಪಗಳ ಹಾಗಿರ್ತಾರೆ. ಏನ್ ಗೊತ್ತಾ? ಒಳಗಡೆ ವಿಷ ಇಟ್ಟುಕೊಂಡು ಜೀವನ ಮಾಡುವವರಾಗಿದ್ದಾರೆ. ಒಳಗಡೆ ವಿಷ ಇಟ್ಟುಕೊಂಡು ಜೀವನ ಮಾಡ್ತಾರೆ. ನನ್ನನ್ನು ಕಾಣ್ತಾ ಇದ್ದೇನೆ, ನಾನು ಚಂದವಾಗಿ, ಓ ಭಾಸ್ಕರ್ ಬ್ರದರ್ ಪರಿಶುದ್ಧನು, ಎಷ್ಟು ಒಳ್ಳೆ ವ್ಯಕ್ತಿ, ಆದ್ರೆ ನನ್ನಲ್ಲಿ ವಿಷ ತುಂಬಿದೆ, ನಿಮಗೇನು ಗೊತ್ತು? ನನ್ನಲ್ಲಿ ವಿಷ ತುಂಬಿದೆ, ನಿಮಗೇನು ಗೊತ್ತು?
ಅದಕ್ಕೋಸ್ಕರ ಆ ವಿಷಯವನ್ನು ತುಂಬಿಕೊಂಡಿರುವ ನಾನು ನನ್ನ ದೇವರ ಕೋಪಕ್ಕೆ ನನ್ನನ್ನು ತಪ್ಪಿಸುವುದಿಲ್ಲ ಎಂಬುದಾಗಿ ನಾನು ತಿಳಿದುಕೊಳ್ಳಬೇಕು. ಪ್ರಿಯ ದೈವಜನರೇ, ಇದು ಮಾತ್ರ ಖಂಡಿತ ದೇವರ ವಾಕ್ಯದಿಂದ. ದೇವರ ವಾಕ್ಯ ಯಾಕೆ ನಮ್ಮನ್ನು ಎಚ್ಚರಿಸುತ್ತದೆ? ಪ್ರಿಯ ದೈವಜನರೇ, ಪ್ರತಿಯೊಬ್ಬರು ಕೂಡ ಹೋದ್ಮೇಲೆ ನಮ್ಮ ಜೀವನದಲ್ಲಿ ಯಾರೇ ಆಗಲಿ, ಭೂಮಿ ಮೇಲೆ ಒಬ್ಬ ಪೌಢ ಪುರುಷನಾಗಲಿ, ಒಬ್ಬ ಪೌಢ ವ್ಯಕ್ತಿಯನ್ನಾಗಲಿ, ಮನುಷ್ಯನು ಹೋದ ಮೇಲೆ ಆ ಮನುಷ್ಯನಿಗೆ ಹೋಗಿ ನಿಮ್ಮ ದೇವರು ಒಳ್ಳೇದು ಮಾಡಿ ಎಂಬುದಾಗಿ ಕಳಿಸ್ಬಿಡ್ತಾನೆ. ಯಾಕೆ? ಆದ್ರೆ ಅವರು ಮಾಡಿದ ತಪ್ಪುಗಳನ್ನು ಯಾಕೆ ಎಚ್ಚರಿಸಲ್ಲ? ನೀನು ದೇವರ ದೃಷ್ಟಿಗೆ ಯೋಗ್ಯವನ್ನಾಗಿ ಮಾಡ್ತಾ ಇಲ್ಲಪ್ಪ, ನೀನು ಸರಿಯಾಗಿ ನಡೆದುಕೋ, ಅವಾಗ ನಿನಗೆ ಆಶೀರ್ವಾದ ಉಂಟಾಗುತ್ತೆ ಯಾಕೆ ಹೇಳ್ತಾರ? ಈ ಪ್ರಪಂಚದಲ್ಲಿ ಪ್ರತಿ ಪೌಢ ಪುರುಷರಾಗಲಿ, ಪ್ರತಿ ಸೇವಕರಾಗಲಿ, ಪ್ರತಿ ಭಕ್ತವಂತರಾಗಲಿ, ದೇವರಿಗೆ ಇಷ್ಟಕರವಾಗಿರುವಂತಹ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಈ ದಿನಗಳಲ್ಲಿ ಮನುಷ್ಯರನ್ನು ಭ್ರಮೆಗೊಳಿಸುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೋಸ್ಕರವಾಗಿ ಆಶೀರ್ವಾದ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ ಗೊತ್ತಾ ಪ್ರಿಯರೇ? ಆಶೀರ್ವಾದ ಬರುವಂತದ್ದು ನಿನ್ನಿಂದಲೇ. ನೀನು ನಡೆದುಕೊಳ್ಳುವಂತ ನಿನ್ನ ಪ್ರತಿ ಒಂದು ಹೆಜ್ಜೆಯಿಂದಲೇ ಪ್ರಿಯ, ನೀನು ಮಾತನಾಡುವ ಪ್ರತಿ ಮಾತಿನಿಂದಲೇ, ನೀನು ಆಲೋಚನೆ ಮಾಡುವಂತ ಪ್ರತಿ ಆಲೋಚನೆಯಿಂದಲೇ ನಿನಗೆ ಆಶೀರ್ವಾದ ಇದೆ. ಆ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳಬಾರದು. ಪ್ರಿಯ ದೈವಜನರೇ, ದೇವರು ನಮಗೆ ಯಾವ ಕೊರತೆಯನ್ನು ಮಾಡುವುದಿಲ್ಲ. ನಾನು ಸಂತೋಷವಾಗಿದ್ದೇನೆ ಎಂಬುದಾಗಿ ತುಂಬಾ ಸಂತೋಷ, ತುಂಬಾ ಆನಂದ. ಯಾಕೆಂದ್ರೆ ನಿನ್ನಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀನು ಎಂದಾದರೂ ತಿಳಿದಿದೀಯಾ? ನಿನ್ನಗೋಸ್ಕರ ಎಷ್ಟು ಜನ ದೇವರ ಸಮ್ಮುಖದಲ್ಲಿ ಮೊರೆ ಇಡುತ್ತಾ ಇದ್ದಾರೆ ಎಂಬುದಾಗಿ ನಿನಗೆ ಗೊತ್ತಿದೆಯಾ? ಪ್ರಿಯ ದೈವಜನರೇ, ನಾನು ಇವತ್ತು ಈ ಸ್ಥಾನಕ್ಕೆ ಬರಲಿಕ್ಕೆ ಅಂದ್ರೆ ಎಲ್ಲಾ ಸಭಿಕರು ಪ್ರಾರ್ಥನೆ ಮಾಡಿರುವುದರಿಂದಲೇ. ಈ ಸಮಯದಲ್ಲಿ ನನಗಿಂತ ಹಿಂದೆ ಇರುವ ಸೇವಕರು ಸಹಿತವಾಗಿ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಕಾರಣ ಎಲ್ಲಾ ವಿಶ್ವಾಸಿಗಳ ಪ್ರಾರ್ಥನೆಯಿಂದಲೇ. ಆದರೆ ವಿಶ್ವಾಸಿಗಳು ಪ್ರಾರ್ಥನಾ ಅವರ ಜೀವನದಲ್ಲಿ ಅವರು ಬೆಳೆಯಲಿಕ್ಕೆ ಕಾರಣ ಯಾರು? ಪ್ರಿಯ ದೈವಜನರೇ, ಒಂದು ಮಾತ್ರ ನೆನಪಿಟ್ಟುಕೊಳ್ಳಿರಿ, ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಬೇಡಿಕೊಳ್ಳುವುದನ್ನು ದೇವರು ಕೇಳುತ್ತಾನ ಅನ್ನುವಂತ ಪ್ರಶ್ನೆ ನಿಮಗಿರಬೇಕು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಏನಂದ್ರೆ, ನೀವು ಇತರರಿಗೋಸ್ಕರ ಪ್ರಾರ್ಥನೆ, ವಿಜ್ಞಾಪನೆ, ಮನವಿಗಳನ್ನು ಮಾಡಿರಿ, ಆವಾಗ ದೇವರು ನಿಮ್ಮನ್ನು ಸಕಲ ನೀತಿಯಿಂದ ನಮ್ಮನ್ನು ರಕ್ಷಿಸಿ ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಇತರರಿಗೋಸ್ಕರ ಯಾವಾಗ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ಅವರು ಆಶೀರ್ವದಿಸಲ್ಪಟ್ಟು ನಮ್ಮ ಆಶೀರ್ವಾದ ಹೇಗೆ ಬರುತ್ತದಂದ್ರೆ, ಅವರು ದೇವರನ್ನು ಕೊಂಡಾಡುವಾಗ ದೇವರು ನಮ್ಮನ್ನು ಆವಾಗ ಆಶೀರ್ವಾದ ಮಾಡ್ತಾನೆ. ಪ್ರಿಯ ದೈವಜನರೇ, ನೀನು ಎಲ್ಲಿಗೋ ಹೋಗಿ ಮಾರ್ಕೆಟಿಂಗ್ ಮಾಡುವ ಸಮಯದಲ್ಲಿ ಕೇವಲ ನಿನ್ನೊಬ್ಬನಿಗೋಸ್ಕರ ಮಾಡ್ಕೊಂಡು ಬರ್ತೀಯಾ, ನಿನ್ನ ಕುಟುಂಬಕ್ಕೋಸ್ಕರ ಮಾಡ್ಕೊಂಡು ಬರ್ತೀಯಾ? ಪ್ರಿಯ ದೈವಜನರೇ, ನಿನ್ನ ಕುಟುಂಬದವರಿಗೋಸ್ಕರ ಕೂಡ ಮಾಡ್ಕೊಂಡು ಬರ್ತೀಯ. ಕಾರಣ ಏನ್ ಗೊತ್ತಾ? ನನ್ನ ಮಕ್ಕಳು, ನನ್ನ ಗಂಡ, ಹೆಂಡತಿ ಎಲ್ಲರೂ ಚೆನ್ನಾಗಿರಬೇಕೆಂಬುದಾಗಿ. ಯಾಕಂದ್ರೆ ಎಲ್ಲರೂ ತೃಪ್ತಿ ಚೆನ್ನಾಗಿ ತಿನ್ಬೇಕಂತೇಳಿ. ಆದ್ರೆ ಅಲ್ಲೇ ಒಂದು ಸ್ವಾರ್ಥತೆ ಕಾಣಲ್ಲ. ನೀನು ಯಾವಾಗ ಇತರರಿಗೋಸ್ಕರ ಅಂದ್ರೆ ನಿನ್ನ ಮಕ್ಕಳಿಗೋಸ್ಕರ ಎಲ್ಲರಿಗೋಸ್ಕರ ತರುವಾಗ, ನೀನು ಇತರರಿಗೋಸ್ಕರ ಯಾವಾಗ ಪ್ರಾರ್ಥನೆ ಮಾಡ್ತೀಯೋ ಆ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಫಲಿಸುವಂತದಾಗಿರುತ್ತದೆ ಎಂಬುದಾಗಿ, ಅದು ಆಶೀರ್ವಾದದಾಯಕವಾಗಿರುತ್ತದೆ ಅಂತಾನೆ ನಿನ್ನ ಕುಟುಂಬದ ಮೂಲಕವಾಗಿ ನೀನು ಕಲಿಯಬಹುದು. ಪ್ರಿಯ ದೈವಜನರೇ, ಕುಟುಂಬದ ಮೂಲಕವಾಗಿ ಕಲಿಯಬಹುದು. ಅದಕ್ಕೋಸ್ಕರವಾಗಿ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಬೇಕು. ಪ್ರಿಯ ದೈವಜನರೇ, ಆದ್ರೆ ದೈವ ಕೋಪಕ್ಕೆ ಯಾರ್ಯಾರು ಗುರಿಯಾಗಿದ್ದಾರೆ ಗೊತ್ತಾ? ಯಾರ್ಯಾರು ಗುರಿ ಮುಂದುವರೆದೇವರು ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಪ್ರಿಯ ದೈವಜನರೇ, ಚೆನ್ನಾಗಿ ತಿಳಿದುಕೊಳ್ಳೋಣ. ರೋಮಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಮೊದಲನೇ ವಿಷಯ, ಆ ದೈವ ಕೋಪದಿಂದ ಯಾರ್ಯಾರು ಕೋಪಕ್ಕೆ ಗುರಿಯಾಗುವವರು ಅಥವಾ ಕೋಪದಿಂದ ರಕ್ಷಿಸಿಕೊಳ್ಳುವಂತವರಾಗಿದ್ದಾರೆ ಎಂಬುದಾಗಿ ಆ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ರೋಮಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ಸಾಕು. ಎಲ್ಲಿಂದ ತೋರ್ಬರುತ್ತದಂತೆ ದೇವರ ಕೋಪವು? ಪರಲೋಕದಿಂದ. ಯಾರಿಗೆ ತೋರ್ಬರುತ್ತದಂತೆ? ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯನ್ನು
ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಇರುತ್ತದೆ ಪ್ರಿಯರೇ. ಚೆನ್ನಾಗಿ ಅರ್ಥ ಮಾಡಿಕೊ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸಿ ದುಷ್ಟತನದಲ್ಲಿ ಜೀವಿಸುತ್ತಾ ಸತ್ಯವನ್ನು ಏನ್ ಮಾಡ್ತಾ ಇದೀವಿ, ನಾವು ಅಣಗಿಸುತ್ತಾ ಇದ್ದೇವೆ. ಅಂದ್ರೆ ಅರ್ಥ, ಸತ್ಯದಲ್ಲಿ ಜೀವಿಸಲಾರದೆ ಹೋಗುತ್ತಾ ಇದ್ದೇವೆ. ಸತ್ಯದ ಮೇಲೆ ನಂಬಿಕೆ ಇಲ್ಲ. ದೇವರು ಹೇಳಿದಂತ ಮಾತನ್ನು ತಿರಸ್ಕರಿಸುತ್ತಾ ಇದ್ದೇವೆ. ದೇವರು ಹೇಳಿದಂತ ಮಾತಿಗೆ ಅನುಸಾರವಾಗಿ ಜೀವಿಸಲಾರದೆ ಅಸತ್ಯದಲ್ಲಿ ಜೀವಿಸಿ ಅಸತ್ಯವನ್ನು ಅನುಸರಿಸಿ ಅಸತ್ಯದಲ್ಲಿ ನಾವು ಬಾಳುವವರಾಗಿದ್ದೇವೆ ಪ್ರಿಯ ದೇವಚಂದ್ರ. ಅದಕ್ಕೆ ಎಲ್ಲಾ ವಿಧವಾದ ಭಕ್ತಿಹೀನತೆ ಮೇಲೆ, ದುಷ್ಟತನದ ಮೇಲೆ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಹಲ್ಲೆಲೂಯಾ. ನಿಮ್ಮ ಮನಸ್ಸಿಗೆ ದೇವರ ಪ್ರತಿ ಒಂದು ವಿಷಯ ತಿಳಿದು ಬಂದಿದ್ರೂ ಕೂಡ ಸತ್ಯವನ್ನು ನೀವು ಅನುಸರಿಸುತ್ತಾ ಇಲ್ಲ. ಸತ್ಯದ ವಿಷಯದಲ್ಲಿ ನಂಬುತ್ತಾ ಇಲ್ಲ. ಸತ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲದ ಹಾಗೆ ಜೀವನ ಮಾಡ್ತಾ ಇರ್ತೀರಿ ಪ್ರಿಯರೇ. ಪ್ರಿಯ ದೇವಚನರೇ, ಅದಕ್ಕೆ ದೇವರ ಉಗ್ರತೆ ಏನಾಗುತ್ತೆ ಗೊತ್ತಾ? ಅವರ ಮೇಲೆ ಎಲ್ಲಿಂದ ಬರುತ್ತಂತೆ? ಎಲ್ಲಿಂದ ಬರುತ್ತೆ? ಪರಲೋಕದಿಂದ ಬರುತ್ತದೆ ಪ್ರಿಯ ದೇವಚನರೇ. ಯಾಕೆಂದ್ರೆ ಎಷ್ಟೇ ಮನುಷ್ಯನು, ಯಾವುದೇ ಮನುಷ್ಯನು ಕೂಡ ಅವನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ದೇವರ ನುಡಿ, ದೇವರ ವಾಕ್ಯ. ಅದಕ್ಕೆ ಯೋಹಾನನು ಹೇಳುವಂತ ಮಾತೇನು ಗೊತ್ತಾ? ನಿಮಗೆ ಬೋಧಿಸಿದವರು ಯಾರು? ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ಕ್ವಶನ್ ಮಾರ್ಕ್ ಯಾಕೆ ಹಾಕಿದ್ದಾನೆ ಅಂದ್ರೆ, ನಿಮಗೆ ಬೋಧಿಸಿದವರು ಯಾರು? ಸತ್ಯವನ್ನು ಅನುಸರಿಸುವವರಾಗಿ ಸತ್ಯದಲ್ಲಿ ಜೀವಿಸುವವರಾಗಿರಬೇಕು. ಸತ್ಯವು ನಿಮ್ಮ ಜೊತೆಯಲ್ಲಿ ಎಷ್ಟೋ ಸರಿ ಮಾತನಾಡುತ್ತೆ, ಇದು ಸರಿಯಲ್ಲ, ಇದು ಪದ್ಧತಿಯಲ್ಲ, ಇದು ನಡ್ಕೊಳ್ಳುವಂತ ವಿಧಾನವಲ್ಲ. ಒಂದು ವೇಳೆ ನೀನು ನಡ್ಕೊಂಡರೆ ನಿನ್ನ ದೇವರ ಕೋಪ ಪರಲೋಕದಿಂದ ನಿನ್ನ ಮೇಲೆ ಬರುತ್ತದೆ. ಆ ಕೋಪ ಎಂಥದ್ದು ಗೊತ್ತಾ ಪ್ರಿಯ ದೇವಚನರೇ? ನಮಗೆ ಗೊತ್ತಿದೆ ಆ ಕೋಪ ಎಂಥದಂತೇಳಿ ಗೊತ್ತಿದೆ. ಅದಕ್ಕೋಸ್ಕರವಾಗಿ ನಾನು ಒಂದು ವಿಷಯ ಹೇಳ್ತೀನಿ. ಕೋಪ ಎಂತ ದೇವರ ಕೋಪ ಅಂದ್ರೆ, ಒಬ್ಬ ಯವನಸ್ಥನು ತನ್ನ ಬೈಬಲ್ ತರಬೇತಿಯನ್ನು ಅಂದ್ರೆ ಬೈಬಲ್ ಸ್ಟಡಿಯನ್ನು ಮುಗಿಸಿಕೊಂಡನು. 3 ವರ್ಷ ಬೈಬಲ್ ಸ್ಟಡಿಯನ್ನು ಮಾಡಿದರು. 3 ವರ್ಷ ಬೈಬಲ್ ಸ್ಟಡಿ ಮಾಡಿದರು. ಅವನಲ್ಲಿ ದೇವರ ಮೇಲೆ ನಂಬಿಕೆ ಹೆಚ್ಚಾಯಿತು, ಆಸಕ್ತಿ ಬಂತು. ದೇವರ ಮೇಲೆ ನಂಬಿಕೆ, ಆಸಕ್ತಿ ಬಂದ ಮೇಲೆ ಆತನು ಸೇವೆ ಮಾಡಬೇಕೆಂಬುದಾಗಿ ಸೇವೆಗೆ ಮುನ್ನುಗ್ಗುತ್ತಾ ಹೋಗಿದ್ದಾನೆ ಪ್ರಿಯ ದೇವಚಂದ್ರಿ. ಮುನ್ನುಗ್ಗುತ್ತಾ ಹೋಗುವಾಗ ಆತನ ವಾಕ್ಶಕ್ತಿರೋದ್ರಿಂದ ಅನೇಕರು ತನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ಇಷ್ಟಪಟ್ಟರು ಪ್ರಿಯರೇ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಸತ್ಯದ ಮೇಲೆ ಅವನು ಅರಿಯದೇ ತನ್ನ ಜೀವನದಲ್ಲಿ ನಡೆದುಕೊಂಡರೆ ದೇವರ ಕೋಪ ಹೇಗೆ ಬರುತ್ತದೆ ಚೆನ್ನಾಗಿ ತಿಳ್ಕೊಬೇಕು ನಾವು. ಅವನು ಏನ್ ಮಾಡಿದಾನಂದ್ರೆ, ಎಲ್ಲಿಗೋದ್ರೂ ಕೂಡ ತನಗೆ ಮೀಟಿಂಗ್ಸ್ಗಳು, ಉಜ್ಜೀವನ ಕೂಟಗಳು ಹಾಗೆ ಪ್ರಾರಂಭವಾಗ್ತಾ ಇದ್ದವು ಪ್ರಿಯರೇ. ಆದರೆ ಅವನು ಮಾಡುವಂತ ಆ ಸೇವೆ ಭಾರದಲ್ಲಿ ತಾನು ಒಂದು ದಿನ ಒಂದು ದೊಡ್ಡ ಆಕ್ಸಿಡೆಂಟ್ಗೆ ಗುರಿಯಾಗಿದ್ದನು. ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಯಾಕೆ ಬ್ರದರ್ ದೇವರ ಸೇವೆ ಮಾಡ್ತಾ ಇದ್ದಾನಲ್ವಾ, ಯಾಕೆ ಆತನಿಗೆ ಆಕ್ಸಿಡೆಂಟ್ ಆಗ್ಬೇಕು ಅಂತೇಳಿ? ಯಾಕೆ ದೇವರು ಆತನಿಗೆ ಸಹಾಯಕನಾಗಿಲ್ವಾ? ದೇವ ದೂತರು ಆತನಿಗೆ ಸಹಾಯಕನಾಗಿಲ್ವಾ? ಪ್ರಿಯ ದೈವಜನರೇ, ನಾನು ಒಂದು ಮಾತು ಹೇಳಿದೆ, ವಾಕ್ಚತುರ್ಯದವನಾಗಿದ್ದನು. ವಾಕ್ಚತುರನಾಗಿದ್ದರೂ ಕೂಡ ಅವನ ಜೀವಿತದಲ್ಲಿ ದೇವರ ಸತ್ಯವು ಅವನನ್ನು ಎಚ್ಚರಿಸಿದ್ರು ಕೂಡ ಅವನು ಎಚ್ಚರಿಸುತ್ತಾ ಇಲ್ಲ. ಅದು ಏನು ಗೊತ್ತಾ ಪ್ರಿಯ ದೇವಚನರೇ? ಒಂದಾನೊಂದು ದಿನ ಆತನ ಟ್ರೀಟ್ಮೆಂಟ್ ತಗೊಳ್ಳುವಾಗ ಆತನು ಫುಲ್ ಬೆಡ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ ಸಮಯದಲ್ಲಿ ಅವನು ವಿಚಾರ ಮಾಡ್ತಾ ಇದ್ದನು, ದೇವರೇ, ನಾನು ನಿನ್ನ ಸೇವೆ ಮಾಡಿದವನಲ್ವಾ, ನಾನು ನಿನ್ನ ಸೇವಕನಾಗಿದ್ದೇನಲ್ವಾ, ಅನೇಕರಿಗೆ ಸ್ವಾರ್ಥ ಸಾರ್ತಾ ಇದ್ದೇನಲ್ವಾ, ಯಾಕೆ ನನಗೆ ಇದೊಂದು ಗಂಡಾಂತರ ಆಗಿದೆ, ಯಾಕೆ ನನಗೆ ಆಕ್ಸಿಡೆಂಟ್ ಆಗಿದೆ ಎಂಬುದಾಗಿ ಆತನು ದೇವರಲ್ಲಿ ಸಮ್ಮುಖದಲ್ಲಿ ಮನದಲ್ಲಿ ಅಂದುಕೊಳ್ಳುವ ಸಮಯದಲ್ಲಿ ದೇವರು ಒಂದು ಮಾತು ಕೇಳಿದಂತೆ, ಮಗನೇ, ನೀನು ವಾಕ್ಯವನ್ನು ಬೋಧಿಸಿದ ತಪ್ಪಿಲ್ಲ, ಸಂತೋಷ. ದೇವರ ನನ್ನ ಸೇವೆಗಾಗಿ ನೀವು ಮುನ್ನುಗ್ತಾ ಇದೆಯಾ, ತುಂಬಾ ಸಂತೋಷ. ಆದರೆ ಈ ಸೇವೆ ಅನ್ಕೊಂತು ಹೋಗಿ ಎಲ್ಲರೂ ನಿನ್ನನ್ನು ಹೊಗಳ್ತಾ ಇದ್ದಾರೆ, ಎಲ್ಲರೂ ನಿನ್ನನ್ನು ಒಂದು ಒಳ್ಳೆಯ ಸೇವಕನೆಂಬುದಾಗಿ ಘನವನ್ನು ಪಡಿಸ್ತಾ ಇದ್ದಾರೆ. ಆ ಘನವು ಬಂದಿದ್ದು ನನ್ನಿಂದಲೇ ತಾನೆ. ಆದ್ರೆ ನೀವು ನನಗೆ ಸಮಯ ಎಷ್ಟೊತ್ತು ಕೊಟ್ಟಿದ್ದೆ ಅಂತ ಏನು ಆತನಿಗೆ ಅರ್ಥ ಆಗಿಲ್ಲ. ದೇವರು ಒಂದೇ ಪ್ರಶ್ನೆ, ನೀನು ನನಗೆ ಸಮಯ ಎಷ್ಟು ಕೊಟ್ಟಿದ್ದೀಯ? ದೇವರೇ ನಾನು ಸಾರ್ತಾ ಇದ್ದೇನಲ್ಲ, ಅನೇಕ ಜನಗಳಿಗೆ ನೀನು ಸುವಾರ್ತೆ ಪ್ರಕಟಿಸ್ತಾ ಇದ್ದೀನಿ, ನೀನು ಸುವಾರ್ತೆ ಪ್ರಕಟಣೆ ಮಾಡ್ತಾ ಇದೀಯಪ್ಪ, ಯಾವಾಗ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ಯಾ ಅಂತ ಹೇಳಿದ.
ನನ್ನ ಸಮ್ಮುಖದಲ್ಲಿ ನೀನು ಯಾವಾಗ ಸಮಯ ಕಳೆದಿ? ನನಗೆ ಸಮಯ ಕೊಟ್ಟಿಯ ನೀನು? ಜನಗಳು ಹೊಗಳಿಕೆ ನೀನು ಕೇಳಿಸ್ಕೊಳ್ತಾ ಇದೆಯಾ? ಜನಗಳು ನಿನ್ನನ್ನು ಸ್ಪೀಕರ್ ಆಗಿ ನಿನ್ನನ್ನು ನೇಮಿಸಿಕೊಂಡಿದ್ದಾರೆ. ಆದ್ರೆ ನಿನ್ನ ದೇವರು ನಿನಗೆ ಜ್ಞಾಪಕ ಬಂದಿಲ್ವಾ? ನಿನ್ನ ದೇವರು ನಿನಗೆ ಜ್ಞಾಪಕ ಬಂದಿಲ್ವಾ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ಯಾ? ನನ್ನ ಮುಂದೆ ನೀನು ಪ್ರಾರ್ಥನೆ ಮಾಡಿದ್ಯಾ? ಮೊಳಕಾಲು ಹಿಡ್ಕೊಂಡಿದ್ಯಾ? ಯಾವತ್ತಾದರೂ ದೇವರ ಸಮ್ಮುಖದಲ್ಲಿ, ದೇವರೇ ನಾನು ಆ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ, ನನ್ನನ್ನು ಕಾಪಾಡು, ನಿನ್ನ ದೇವದೂತರನ್ನು ಕಾವಲಿಟ್ಟು ನಡೆಸೆಂಬುದಾಗಿ ನೀನು ಕೇಳಿಕೊಂಡಿದ್ದೀಯಾ ಅನ್ನುವಾಗ ಆತನು ಕಣ್ಣೀರಿಟ್ಟಿದ್ದನು. ಕಣ್ಣೀರಿನಿಂದ ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಟ್ಟನು. ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಟ್ಟನು. ಅದಕ್ಕೆ ಹೇಳ್ತಾ ಇದ್ದೇನೆ, ಯಾರು ನಿಮ್ಮನ್ನು ಬೋಧಿಸಿದವರು ಯಾರು ದೇವರ ಸತ್ಯವನ್ನು ತಿಳಿದುಕೊಂಡರೂ ಕೂಡ ಆ ಸತ್ಯದ ಮೇಲೆ ನಂಬಿಕೆ ಇಲ್ಲದೆ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದೆ, ನನಗೆ ಎಲ್ಲವನ್ನು ಗೊತ್ತು, ನಾನು ಎಲ್ಲವನ್ನು ಮಾಡಬಲ್ಲೆ, ಎಲ್ಲವನ್ನು ನನ್ನ ಶಕ್ತಿ ಅಂದ್ರೆ ಆ ಶಕ್ತಿ ಯಾರು ಕೊಟ್ಟರು ನಿನಗೆ? ಯಾರು ಕೊಟ್ಟರು ನಿನಗೆ ಆ ಶಕ್ತಿ? ಕರ್ತನಾದ ದೇವರು ನಿನಗೆ ಕೊಟ್ಟಿದ್ದು ಶಕ್ತಿ. ಆ ಶಕ್ತಿ ಕೊಟ್ಟಂತ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದಕ್ಕೆ ಪ್ರಯತ್ನ ಪಡಿ, ಪಶ್ಚಾತ್ತಾಪ ಪಡುವುದಕ್ಕೆ ಪ್ರಯತ್ನ ಪಡಿ. ನಿನ್ನನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಚನ, ದೇವರು ತನ್ನ ಪರಲೋಕದಿಂದ ನೋಡಿ, ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕಂದ್ರೆ ದೇವರ ವಿಷಯವಾಗಿ ತಿಳಿಯಬಹುದಾದ ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ತಿಳಿದದೆ. ದೇವರ ವಿಷಯ ಗೊತ್ತು, ದೇವರ ಸರ್ವೋನ್ನತನು, ದೇವರಿಗೆ ಸಮಯ ಕೊಡಬೇಕು, ದೇವರ ಬಳಿಯಲ್ಲಿರಬೇಕು, ದೇವರಿಗೆ ನಾವು ವಿರೋಧವಾಗಿ ನಡೆದುಕೊಳ್ಳಬಾರದು, ದೇವರ ವಿರೋಧವಾಗಿ ಮಾತನಾಡಬಾರದು, ದೇವರ ವಿಷಯದಲ್ಲಿ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕನ್ನುವಂಥದ್ದು ಪರಿಜ್ಞಾನ ಕೂಡ ಇರದೆ ನಾವು ನಡೆದುಕೊಳ್ಳುತ್ತೇವೆ. ಇದು ಕೋಪ, ದೇವರ ಕೋಪ. ಇದು ಯಾವಾಗ ಸಂಭವಿಸುತ್ತದಂದ್ರೆ ಆವಾಗ ನಮಗೆ ಸಂಭವಿಸಿದ ಮೇಲೆ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಕಣ್ಣೀರಿಟ್ಟರೂ ಕೂಡ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆವಾಗ ಮನಸ್ಸಲ್ಲಿ ಏನ್ ಮಾಡಿದ್ರೆ ಗೊತ್ತಾ? ಎಲ್ಲಾ ಮೀಟಿಂಗ್ಗಳು ಕ್ಯಾನ್ಸಲ್ ಮಾಡಿದ್ರೆ, ಎಲ್ಲಾ ಮೀಟಿಂಗ್ಗಳು ಕ್ಯಾನ್ಸಲ್ ಮಾಡಿಬಿಟ್ಟು ದೇವರ ಸಮ್ಮುಖದಲ್ಲಿ ಉಪವಾಸವಿದ್ದುಕೊಂಡು 1 ತಿಂಗಳ ಪ್ರಾರ್ಥನಾ ಪರನಾಗಿ ಜೀವಿಸಿದನು. ಪ್ರಿಯ ದೇವರ ಪ್ರಾರ್ಥನೆಯಲ್ಲಿ ಸಮಯ ಕಳೆದು. ಯಾಕೆ ಇವತ್ತು ನಾವು ಸಮಯ ದೇವರ ಸಮ್ಮುಖದಲ್ಲಿ ಕಳೀತಾ ಇದೆ? ಕಾರಣ ಗೊತ್ತಾ? ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ, ದೇವರ ಸಮ್ಮುಖದಲ್ಲಿ ದೇವರನ್ನು ಮೆಚ್ಚಿಸುವುದಕ್ಕಾಗಿ. ಪ್ರಿಯ ದೇವಚಂದ್ರೆ, ಹಲ್ಲೆಲೂಯಾ. ಎರಡನೇ ವಿಷಯದಲ್ಲಿ ಪರಲೋಕದಿಂದ ನಮಗೆ ಮುಂಚಿತವಾಗಿ ಪ್ರಕಟವಾಗಿದೆ ದೇವರ ಕೋಪವು ನಮ್ಮ ಮೇಲೆ ಬರುತ್ತದೆ ಅಂತ ಹೇಳಿ. ಎರಡನೇದಾಗಿ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಇದು ಯಾರು ಗೊತ್ತಾ ಪ್ರಿಯ ದೇವಚಂದ್ರೆ? ಯಹೂದ್ಯರು ಆ ಸಮಯದಲ್ಲಿ ದೇವರ ಸೇವೆ ಮಾಡುವಂತ ಮಕ್ಕಳಾಗಲಿ, ದೇವರನ್ನು ಆರಾಧಿಸುವಂತ ಮಕ್ಕಳಿಗೆ ಯಹೂದರಿಂದ ಅಡಚಣೆ ಉಂಟಾಗ್ತಾ ಇತ್ತು. ಯಹೂದರ ಅಡಚಣೆ ಉಂಟಾಗುವ ಸಮಯದಲ್ಲಿ ಯಹೂದರ ಮೇಲೆ ಆ ದೇವರ ಕೋಪವು ನಮಗೆ ತೋರಿ ಬರುತ್ತಾ ಇದೆ. ಪ್ರಿಯ ದೇವಚಂದ್ರ, ನಿಮಗೆ ಒಂದು ವಿಷಯವನ್ನು ಹೇಳಿಕ್ಕೆ ಇಷ್ಟಪಡುತ್ತೇನೆ. ಪ್ರಿಯ ಯಹೂದ್ಯರು ಅನ್ನಿಸಿಕೊಳ್ಳುವಾಗ ಧರ್ಮಶಾಸ್ತ್ರದ ಪರಿಜ್ಞಾನ ಇದ್ದವರು, ಧರ್ಮಶಾಸ್ತ್ರವನ್ನು ಪರಿಶೀಲನೆ ಮಾಡುವಂತವರು, ದೇವರ ವಾಕ್ಯವನ್ನು ಓದುವಂತ ವ್ಯಕ್ತಿಗಳು ಯಹೂದ್ಯರು ಅಂದ್ರೆ ಪ್ರಿಯ ದೇವಚನರೇ, ಪ್ರಪಂಚದಲ್ಲಿ ಅವರ ಹಾಗೆ ನಿಯಮ ನಿಷ್ಠೆಗಳನ್ನು ಹೊಂದಿದಂತವರು ಯಾರು ಇಲ್ಲ. ಪ್ರಿಯ ದೇವಚನರೇ, ಯಾರು ಇಲ್ಲ. ಅವರ ಹಾಗೆ ನಿಯಮ ನಿಷ್ಠೆಗಳಂದ್ರೆ ದೇವರ ವಿರುದ್ಧವಾಗಿ ದೇವರ ಸನ್ನಿಧಾನದಲ್ಲಿ ಹೇಗೆ ಇರಬೇಕು, ಹೇಗೆ ಜೀವಿಸಬೇಕೆಂಬುದಾಗಿ ನಿಯಮ ನಿಷ್ಠಕರವಾಗಿ ಜೀವಿಸುವಂತ ವ್ಯಕ್ತಿಗಳಂದ್ರೆ ಯಹೂದ್ಯರು. ಪ್ರಿಯ ದೇವಚಂದ್ರ, ಅದಕ್ಕೋಸ್ಕರವಾಗಿ ಪ್ರಪಂಚವನ್ನು ಅವರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ಭಯ ಅವರಲ್ಲಿ ಅಷ್ಟು ಇರುವುದರಿಂದ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಮಕ್ಕಳನ್ನು ಯಹೂದಿಗಳು ಏನ್ ಮಾಡ್ತಾ ಇದ್ರು? ಅಡಚಣೆಪಡಿಸುವಂತ ಸಮಯದಲ್ಲಿ ಯಹೂದ್ಯರ ಮೇಲೆ ದೇವರ ಕೋಪವು ಬಂತು. ದೇವರ ಕೋಪವು ಅವರನ್ನು ಎಚ್ಚರಿಸಿತು. ಅದಕ್ಕೋಸ್ಕರವಾಗಿ ನಿಮಗೆ ಒಂದು ವಿಷಯ ಗೊತ್ತಾಗಿರಬೇಕು. 60 ಲಕ್ಷ ಜನ ಯಹೂದಿಗಳು ಸತ್ತು ಹೋದರು. ಪ್ರಿಯ ದೇವಚಂದ್ರ, ಇಂಗ್ಲೆಂಡಿನಲ್ಲಿ. ಯಾಕೆ ಗೊತ್ತಾ? ಅವರು ದೇವರಿಗೆ ವಿರೋಧವಾಗಿ ನುಡಿದಂತಹ ಮಾತು, ದೇವರಿಗೆ ವಿರೋಧವಾಗಿ ಜೀವಿಸಿದಂತಹ ಮಾತು. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವ ಸಮಯದಲ್ಲಿ ಪಿಲಾತನು ಏನಂತ ಹೇಳಿದ್ರಂದ್ರೆ, ಬರಪ್ಪನನ್ನು, ಯೇಸು ಕ್ರಿಸ್ತನನ್ನು ಒಂದು ನಿಲ್ಲಿಸಿ, ಬರಪ್ಪನ ಬೇಕಾ
ಯೇಸು ಕ್ರಿಸ್ತನು ಬೇಕಾ? ಯೇಸುವನ್ನು ಬಿಡಿಸಬೇಕಾ ಅಥವಾ ಬರಬ್ಬನ ಬಿಡಿಸಬೇಕಾ? ಯೇಸು ಸ್ವಾಮಿಯು ಪರಿಶುದ್ಧನಾದವನು, ಯಾರಿಗೂ ಕೂಡ ಹಾನಿ ಮಾಡಲಿಲ್ಲ. ಅದ್ಭುತಗಳನ್ನು, ಆಶ್ಚರ್ಯಕರವಾದ ಸಂಗತಿಗಳನ್ನು, ಒಂದು ಮಾರ್ಗದರ್ಶವಾಗಿ ಮಾದರಿತನವನ್ನು, ದೇವರ ಪರಲೋಕ ರಾಜ್ಯವನ್ನು ಭೂಲೋಕದಲ್ಲಿ ತೋರ್ಪಡಿಸಿಕೊಂಡನು. ಬರಬ್ಬನು ವ್ಯಭಿಚಾರ ಮಾಡಿದವನು, ಸುಳ್ಳೆತನ ಮಾಡಿದವನು, ಕಳ್ಳತನ ಮಾಡಿದವನು, ದೊರಡೆ ಮಾಡಿದವನು, ಅಸಹ್ಯವಾದಂತ ಜೀವಿತದಲ್ಲಿ ನಡೆದವನು, ಹತ್ಯೆ ಮಾಡಿದವನು. ಅಂತವನನ್ನು ಏನ್ ಮಾಡಿದ್ರೆ ಗೊತ್ತಾ? ಯಹೂದಿಗಳು ಆರಿಸಿಕೊಂಡರು. ಪ್ರಿಯ ದೇವಚನರೇ, ಅಂತವ್ರು ಆರಿಸಿಕೊಂಡ ಮೇಲೆ ಅವಾಗ ಪಿಲಾತನ ಏನ್ ಮಾಡ್ತಾರಂದ್ರೆ, ನಿಮ್ಮ ಮಾತಿನ ಪ್ರಕಾರ ನನ್ನ ಕೈಗಳನ್ನು ತೊಳೆದುಕೊಳ್ತಾ ಇರುವಾಗ ಯಹೂದಿಗಳ ಸಮಯದಲ್ಲಿ ಒಂದು ಶಪಥ ಮಾಡ್ತಾರೆ. ಪ್ರಿಯ, ಏನಂತ ಗೊತ್ತಾ? ಈ ಪಾಪವು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರಲೆಂಬುದಾಗಿ. ಆ ಪಾಪವು ಹಿಟ್ಲರನ ಕಾಲದಲ್ಲಿ 60 ಲಕ್ಷ ಯಹೂದಿಗಳನ್ನು ಗ್ಯಾಸ್ ಹಾಕಿ ಕೊಂದು ಬಿಟ್ಟಿದ್ದಾರೆ. ಹೆಣಗಳ ಮೇಲೆ ಹೆಣಗಳು. ಪ್ರಿಯ ದೇವಚನರೇ, ಯಾಕೆ ಹೇಳ್ತಾ ಇದ್ದಾನಂದ್ರೆ, ಮರಣವು ಅವರನ್ನು ಆವರಿಸಿ ದೇವರ ಉಗ್ರತೆಯಿಂದ ನಿಮ್ಮನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯ. ಅದಕ್ಕೋಸ್ಕರವಾಗಿ ನಮ್ಮ ಜೀವನದಲ್ಲಿ ನಮಗೆ ಅರಿವಿದೆ, ದೇವರ ಸತ್ಯದಲ್ಲಿ ನಾವು ಇದ್ದೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರ ವಾಕ್ಯ ಗೊತ್ತಿದೆ, ದೇವರ ವಾಕ್ಯವನ್ನು ತಿಳಿದವರಾಗಿದ್ದೇವೆ, ಕೇಳಿಸಿಕೊಂಡವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಕೇಳಿಸಿಕೊಳ್ಳುವುದರಿಂದ ನಮ್ಮಲ್ಲಿ ಏನಾಗುತ್ತದೆ? ವಿಶ್ವಾಸವು ಹೆಚ್ಚಿಸುತ್ತದೆ. ಪ್ರಿಯ ದೇವಚನರೇ, ಅದಕ್ಕೋಸ್ಕರವಾಗಿ ಅದು ಯಹೂದ್ಯರ ಮೇಲೆ ಬಂದಿದೆ. ಮೊದಲನೇದಾಗಿ ಪರಲೋಕದಿಂದ ನಮಗೆ ಪ್ರಕಟಪಡಿಸಿದೆ ದೇವರ ಕೋಪ. ಎರಡನೇದಾಗಿ ಯಹೂದ್ಯರ ಮೇಲೆ ಅದು ದೇವರು ಆ ಕೋಪವನ್ನು ಕೂಡ ಪ್ರಕಟಪಡಿಸಿದ್ದಾನೆ. ಮೂರನೇದಾಗಿ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡಿ ಯಾರ ಮೇಲೆ ದೇವರ ಕೋಪವು ಬಂದಿದೆ ಎಂಬುದಾಗಿ. ಆತನ ಮಗನನ್ನು ನಂಬುವವನಿಗೆ ಜೀವ ಉಂಟು. ಸರಿಯಾಗಿ ಕೇಳಿಸಿಕೊಳ್ಳಬೇಕು ಪ್ರಿಯ ದೇವಚನರೇ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ಯಾರಿಗೂ ಕಾಣುವುದಿಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದಂದ್ರೆ ನಿಂತುಕೊಂಡೇ ಇರುವುದು. ಪ್ರಿಯ ದೇವಚನರೇ, ಆ ಕೋಪವು, ದೇವರ ಕೋಪವು ಮನುಷ್ಯರ ಮೇಲೆ ಯಾರಿಗಂದ್ರೆ ಇದು ಅವಿಶ್ವಾಸಿಗಳ ಮೇಲೆ ನಿಂತು ಬರುತ್ತದೆ. ಅವಿಶ್ವಾಸದಲ್ಲಂದ್ರೆ ಯೇಸು ಕ್ರಿಸ್ತನನ್ನು ನಂಬದೇ ಇರುವಂತವರು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೇ ಇರುವಂತವರು. ಆ ಕೋಪವು, ದೇವರ ಕೋಪವು ಅವರ ಮೇಲೆ ಅನುಗ್ರಹವಾಗಿರುತ್ತದೆ. ಅನುಗ್ರಹ ಅಂದ್ರೆ ಕುಟುಂಬ ಎಂಬುದಾಗಿ ಪ್ರಿಯ ದೇವಚನರೇ ಚೆನ್ನಾಗಿ ಕೇಳಿಸಿಕೊಳ್ಳಿ. ಅನುಗ್ರಹ ಅಂದ್ರೆ ಕುಟುಂಬ. ಇವತ್ತು ನಮ್ಮ ಕುಟುಂಬದ ಮೇಲೆ ಯಾಕೆ ದೇವರ ಉಗ್ರತೆ, ದೇವರ ಕೋಪ ಇರುವುದರಿಂದಲೇ ನಮ್ಮ ಮಕ್ಕಳಿಗೆ ಸರಿಯಾದಂತ ಒಂದು ಏನಿದೆ ಆಶೀರ್ವಾದವಿಲ್ಲ, ಸರಿಯಾದಂತ ಆಶೀರ್ವಾದವಿಲ್ಲ. ಪ್ರಿಯ ದೇವಚನರೇ, ಅದಕ್ಕೋಸ್ಕರ ಇದು ಅವಿಶ್ವಾಸಿಗಳ ಮೇಲೆ ಅದು ನಿಂತಿದೆ. ಯಾರದು? ದೇವರ ಕೋಪ. ದೇವರ ಕೋಪ ಅವರ ಮೇಲೆ ನಿಂತು ಅನುಗ್ರಹಿಸಲ್ಪಟ್ಟಿದೆ. 4ನೇದಾಗಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಕರ್ತನು ಯಾವ ಇನ್ನೊಂದು ವಿಷಯ ನಮಗೆ ಹೇಳಿದರು. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ಉರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಇದು ಸ್ಪಷ್ಟವಾದ ವಾಕ್ಯ ಪ್ರಿಯರೇ. ನಮ್ಮ ಇದು ಯಾರಿಗೆ ಗೊತ್ತ ವಾಕ್ಯ? ಕ್ರೈಸ್ತರಿಗೆ, ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಮಕ್ಕಳಿಗೆ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಉರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿವೆ. ಸುಮ್ಮನೆ ಏನೋ ಹೇಳ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ನಿಮ್ಮನ್ನು ಮರಳುಪಡಿಸುವಂತ ವ್ಯಕ್ತಿಗಳಿಗೆ ನೀವು ಮರಳಾಗಿ ಹೋಗಬೇಡಿರಿ ಅಂತ ಹೇಳಿ ದೇವರು ವಿಶ್ವಾಸಿಗಳಿಗೆ ಸೂಚನೆ ನೀಡುತ್ತಾನೆ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ, ಯಾರಿಗೆ? ಆ ಉರುಳಿಲ್ಲದ ಮಾತು ಮಾತಾಡಿದಲ್ಲ ಅವನಿಗೂ ಕೂಡ ಇರುತ್ತದಂತೆ. ಮತ್ತೆ ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ, ಯಾಕಂದ್ರೆ ಅದು ನಿಮ್ಮ ಮೇಲೆ ಕೂಡ ಬರುತ್ತದೆ. ದೇವರ ಕೋಪ ನಮ್ಮ ಮೇಲೂ ಕೂಡ ಬರುತ್ತದೆ, ಅವರ ಮೇಲೂ ಕೂಡ ಬರುತ್ತದೆ. ಅದಕ್ಕೋಸ್ಕರವಾಗಿ ಬಹಳ ಸರಿ ನಾನು ಹೇಳ್ತಾ ಇರುವುದು ಏನಂದ್ರೆ,
ಯಾರ ವಿಷಯವೂ ನಮಗೆ ಬೇಡ. ಯಾರ ವಿಷಯವನ್ನು ನಾವು ತೆಗೆದುಕೊಂಡು ನಾವೇನು ಗುಡ್ಡ ಹಾಕುವುದಂತೂ ಬೇಡ. ಯಾಕೆಂದ್ರೆ ಅದಕ್ಕೆ ಪ್ರತಿಫಲ ದೇವರ ಕೋಪ, ಅದು ಅವರ ಮೇಲೆ ಖಂಡಿತವಾಗಿ ಮತ್ತೆ ಬರುತ್ತದೆ. ಪ್ರಿಯ ದೇವಜನರೇ, ಅದರಲ್ಲಿ ನೀನು ಕೂಡ ಪಾಲುಗಾರರಾಗಬೇಡಿ. ಹಲ್ಲೆಲೂಯಾ. ಒಂದು ವಿಷಯ ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ಈಗ 3 ಜನ 4 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 4 ಜನ ಸ್ನೇಹಿತರಲ್ಲಿ 3 ಜನ ಅವರು ತಮ್ಮ ಒಂದು ಲೋಕದ ಕೆಟ್ಟ ಚಟಗಳಲ್ಲಿ, ದುಶ್ಚಟಗಳಲ್ಲಿ, ಕಳ್ಳತನದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆದ್ರೆ ಈ ಒಂದು ವ್ಯಕ್ತಿ, ಅವನು ಪಾಪ ಅಮಾಯಕನು, ಅವನಿಗೆ ಏನು ಗೊತ್ತಿಲ್ಲ. ಆದ್ರೂ ಅವರ ಸ್ನೇಹಿತರು, ಅವನು ಬಿಡಕ್ಕಾಗಲ್ಲ. ಸ್ನೇಹಿತರು ಆಗಲ್ಲ ಅಂದ ಮೇಲೆ ಆ ಸ್ನೇಹಿತರ ಜೊತೆ ಏನ್ ಮಾಡ್ತಾನೆ, 4 ಜೊತೆ ಇವನು ಕೂಡ ಇರ್ತಾನೆ. ಪಾಪ ಒಂದು ದಿನ ಏನಾಗುತ್ತಂದ್ರೆ, ಈ 3 ಜನ ಕಳ್ಳತನ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಕಳ್ಳತನ ಮಾಡಿದ್ರೆ ಆ ಕಳ್ಳತನದಲ್ಲಿ ಅವರು 3 ಜನ ಸಿಕ್ಕಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಅಕ್ಕಪಕ್ಕದಲ್ಲಿ ಬಂದ್ಬಿಟ್ಟು, ಇವ್ರು 3 ಜನ ಸಿಕ್ಕಿದ್ದಾರೆ, ಇವ್ರು ಯಾವಾಗ ಇವ್ರು ಇರ್ತಾರೆ ಅಂದ್ರೆ ಅವ್ರು ಸರ್ ಇರ್ತಾರೆ, ಮತ್ತೆ ಅವ್ರ ಜೊತೆ ಇನ್ನೊಬ್ರು ಕೂಡ ಇರ್ತಾರೆ ಸರ್. ಪಾಪ ಅವನು ಹೋಗಿರೋದು, ಅವನ ಅಮಾಯಕ, ಅವನಿಗೇನು ಗೊತ್ತಿಲ್ಲ. ಅಂದ ಮೇಲೆ ಪೊಲೀಸರು ಏನ್ ಮಾಡ್ತಾರೆ, ನಿನ್ ಮಾತು ಕೇಳ್ಕೊಂಡು ಏನ್ ಮಾಡ್ತಾರೆ, ಕಾಲರ್ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಅವನು ತಪ್ಪಿಲ್ಲ. ಹಾಗೆ ಪ್ರಿಯ ದೇವಚನರೇ, ಇದರ ಅರ್ಥ ಏನು ಗೊತ್ತಾ? ಹಾಗೆ ಉರುಳಿನ ಮಾತುಗಳನ್ನು ಮಾತಾಡುತ್ತಾ ಅದರಲ್ಲಿ ಭಾಗವಹಿಸುವಂತವರು, ಅವನಿಗೂ ಕೂಡ ದೇವರ ಕೋಪ ಇರುತ್ತೆ. ಮತ್ತೆ ನೀವು ಆ ಉರುಳಿನ ಮಾತುಗಳಲ್ಲಿ ಇದ್ರೆ ದೇವರ ಕೋಪ ನಿಮ್ಮ ಮೇಲೆ ಕೂಡ ಇರುತ್ತದೆ. ಪ್ರಿಯ ದೇವಚನರೇ, ಕ್ರಿಸ್ತನ ನಂಬಿಕೆಯಲ್ಲಿರುವಂತವರಿಗೆ ದೇವರ ಒಂದು ಸೂಚನೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವನದಲ್ಲಿ ದೇವರ ಉಗ್ರತೆಯಿಂದ ನಾವು ತಪ್ಪಿಸಿಕೊಳ್ಳಬೇಕು. ಪ್ರಿಯ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ದೇವರಿಗೆ ಮೆಚ್ಚುಗೆಯಾಗಿರಬೇಕು, ದೇವರಿಗೆ ಯೋಗ್ಯವಾಗಿರಬೇಕು. ಆವಾಗ ದೇವರು ತನ್ನ ಕೋಪದಿಂದ ನಮ್ಮನ್ನು ಯಾವಾಗಲೂ ಕೂಡ ನಾಶ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಪ್ರಿಯರೇ, ತನ್ನ ಕೋಪವನ್ನು ಹೇಗೆಂದ್ರೆ ನಾವೇ ಆ ಕೋಪದೊಳಗೆ ನಾವೇನ್ ಮಾಡ್ತಾ ಇದ್ದೀವಿ, ಜೀವಿಸುತ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅಷ್ಟೊಂದು ನಮಗೆ ಅವಮಾನಗಳು ಉಂಟಾಗ್ತವೆ. ನಮ್ಮಲ್ಲಿ ಅನೇಕವಾದಂತ ಒಂದು ಬಲಹೀನತೆಗಳು ಉಂಟಾಗುತ್ತಾ ಇರ್ತವೆ. ಪ್ರಿಯ ದೇವಚನರೇ, ನಾವು ಅಂದುಕೊಳ್ಳುವುದಿಲ್ಲ. ಆದ್ರೆ ಅದು ಬಂದ ಮೇಲೆ ಏನಾಗುತ್ತಂದ್ರೆ, ಯಾಕಾದ್ರೂ ನಮಗೆ ಈ ಒಂದು ಘಟನೆಗಳು ಸಂಭವಿಸುತ್ತವೆ. ಅನೇಕ ಸಾರಿ ನಾನು ಎಚ್ಚರಿಸಿದ್ದೇನೆ ದೇವರ ವಾಕ್ಯದಲ್ಲಿ. ಅದೆಷ್ಟು ವಿಶ್ವಾಸಿಗಳಲ್ಲಿ ಹೆಚ್ಚು ಈ ವಾಕ್ಯ ಹೇಳೋದು ದೇವರ ವಿಶ್ವಾಸಿಗಳಿಗೆ, ಎಫೆಸದಲ್ಲಿರುವಂತಹ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಕ್ರಿಸ್ತನ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಪ್ರಿಯ ದೇವಚನರೇ, ಅದಕ್ಕೋಸ್ಕರವಾಗಿ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದ್ರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನೋಡಿದ್ರೆ ಆ ವಾಕ್ಯ, ನಾವು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಾಗಿದ್ದೇವೆ. ಆದ್ರೆ ಆ ಬೆಳಕನ್ನು ನಮ್ಮಲ್ಲಿ ಪ್ರಕಟಪಡಿಸೋಣ. ಬೆಳಕು ಅಂದ ಮೇಲೆ ಅದು ಎಲ್ಲರಿಗೂ ಕೂಡ ಏನಾಗಿದೆ, ತೋರ್ಪಡಿಸುವಂತದ್ದಾಗಿದೆ. ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕವಾಗಿದೆ. ಬೆಳಕಿನ ಅರ್ಥ ಒಂದು ಮನುಷ್ಯನ ಜೀವನದಲ್ಲಿ ಅವನನ್ನು ಆಶೀರ್ವದಿಸಿ ಉತ್ತೇಜನಗೊಳಿಸುವಂತದೇ ಬೆಳಕಿನ ಒಂದು ಉದ್ದೇಶ. ಅದಕ್ಕೋಸ್ಕರ ಕತ್ತಲನ್ನುವಾಗ ಅದು ಪಾಪದ ಅಂಧಕಾರ ಶಕ್ತಿ ನಮ್ಮನ್ನು ಬಲಹೀನಪಡಿಸಿ ದುಷ್ಟ ಶಕ್ತಿಗಳಿಂದಲೂ, ದುಷ್ಟ ಆಲೋಚನೆಗಳಿಂದಲೂ ನಮ್ಮನ್ನು ಅನೇಕವಾದಂತಹ ದುಷ್ಟ ಕೃತ್ಯಗಳಲ್ಲಿ ಜೀವಿಸುವ ಹಾಗೆ ಮಾಡುತ್ತದೆ ಕತ್ತಲೆ. ಪ್ರಿಯ ದೇವಚನರೇ, ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮನ್ನು ನಾವು ಸಂಪೂರ್ಣವಾಗಿ ನಾವು ದೇವರ ಸಮ್ಮುಖದಲ್ಲಿ ದೇವರ ಕೋಪಕ್ಕೆ ನಾವು ಬಲಿಯಾದಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನ ಸಮ್ಮುಖದಲ್ಲಿ ಸಮರ್ಪಿಸಿಕೊಳ್ಳೋಣ. ಕೊನೆಯದಾಗಿ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿರಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿರೆಂತಲೂ ತಿಳಿಸುತ್ತಾನೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ನಮ್ಮನ್ನು ದೈವ ಕೋಪದಿಂದ ತಪ್ಪಿಸಲಿಕ್ಕೆ ದೇವರ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಸಾಧ್ಯ. ಇದು ವಿಶ್ವಾಸಿಗಳಿಗೆ ದೇವರು ಬಿಡಿಸಲ್ಪಡುವಂತ ಒಂದು ಕಾರ್ಯ. ಪ್ರಿಯ ದೇವಚನರೇ, ವಿಶ್ವಾಸಿಗಳನ್ನು ದೇವರು ನೋಡಿ ಏನಂತ ಹೇಳ್ತಂದ್ರೆ,
ಮುಂದೆ ಬರುವ ದೈವ ಕೋಪದಿಂದ ಅಂದ್ರೆ ಯೇಸು ಕ್ರಿಸ್ತನ ಮಧ್ಯಾಕಾಶದಿಂದ ಬರುವಂತಹ ಸಮಯದಲ್ಲಿ ನಮ್ಮನ್ನು ಆತನು ದೇವರ ಕೋಪದಿಂದ ಬಿಡಿಸಬೇಕಾದ್ರೆ ನಾವು ಕರ್ತನ ಮೇಲೆ ವಿಶ್ವಾಸವಿಟ್ಟವರಾಗಿ ನಂಬಿಕೆಯಿಂದ ಜೀವಿಸುವಂತವರಾಗಿರಬೇಕು. ನಮಗೆ ಈ ಲೋಕ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ದೇವರ ಒಂದು ಸತ್ಯವಾದಂತ ಜೀವಿತ ವಾಕ್ಯಗಳಲ್ಲಿ ನಾವು ಜೀವಿಸುತ್ತಾ ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವ ಹಾಗೆ ನಾವು ನಡೆಯುವವರಾಗಿರಬೇಕು. ಬೇರೆ ನಮ್ಮನ್ನು ಬರುವಂತ ಉಗ್ರತೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಆ ರಕ್ಷಣೆಯು ಹೇಗೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಈ ಕೊರೋನಾಗೆ ಯಾವ ಒಂದು ಬಿಡುಗಡೆ ಇದೆ, ಯಾವ ಒಂದು ನಮಗೆ ಆರೋಗ್ಯವಿದೆ ನಮಗೇನಂದ್ರೆ ಈ ಡೋಸ್ಗಳು ಕೊಡ್ತಾ ಇದಾರಲ್ಲ, ಆ ಡೋಸ್ಗಳಿಂದ ನಮಗೆ ಒಂದು ಆರೋಗ್ಯ ಉಂಟಾಗುತ್ತದೆ ಎಂಬುದಾಗಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೋಗಿ ಅದೊಂದು ವ್ಯಾಕ್ಸಿನ್ ಅನ್ನು ಹಾಕೊಳ್ತಾ ಇದ್ದಾರೆ. ಬೇರೆ ಅದೇ ಪ್ರಕಾರವಾಗಿ ಮನುಷ್ಯನ ಶರೀರಕ್ಕೆ ಒಂದೊಂದು ವ್ಯಾಕ್ಸಿನ್ ಅಂದ್ರೆ ಮನುಷ್ಯನ ಆತ್ಮಗಳಿಗೆ ಪಾಪಗಳಿಗೆ ತುಂಬಲ್ಪಟ್ಟಂತ ಒಂದು ದೇವರ ಕೋಪವು ಅದರಿಂದ ಬಿಡುಗಡೆ ಆಗಲ್ಪಡಬೇಕಂದ್ರೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ, ಆತನಿಗೊಬ್ಬನಿಗೆ ಸಾಧ್ಯ, ಬೇರೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಮ್ಮನ್ನು ಶಾಪಗಳಿಂದಲೂ ಪಾಪಗಳಿಂದಲೂ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾತನೊಬ್ಬನೇ ಆಗಿದ್ದಾನೆ. ಪ್ರಿಯರೇ, ಮುಚ್ಚಿದೆ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ದೇವರ ಕೋಪಕ್ಕೆ ನಾವು ಬಲಿಯಾಗುವುದು ಬೇಡ. ದೇವರ ಕೋಪಕ್ಕೆ ನಾವು ಆ ಕೋಪಕ್ಕೆ ಬಲಿಯಾಗಿ ನಮ್ಮ ಕುಟುಂಬದವನ್ನು ಸಹಿತವಾಗಿ ಬಲಿಪಡಿಸುವುದು ಬೇಡ. ಪ್ರಿಯರೇ, ನಮ್ಮ ಕರ್ತನ ವಾಕ್ಯದಲ್ಲಿ ಈ ಒಂದು ಸಮಯ ನಿಮ್ಮನ್ನು ಎಚ್ಚರಿಸಿದ ಹಾಗೆ ನಡೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡೋಣ. ದೇವರ ಸನ್ನಿಧಾನದಲ್ಲಿ ಜೀವಿಸುವುದಕ್ಕೆ ಪ್ರಯತ್ನ ಪಡೋಣ. ನಮ್ಮಿಂದ ಏನು ಸಾಧ್ಯವಿಲ್ಲ ಪ್ರಿಯರೇ. ಈ ಸಮಯದಲ್ಲಿ ನೀವು ಒಂದು ಕ್ಷಣ ಕೋಪ ಪಡಬಹುದು, ಆದರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಕೋಪವು ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತದೆ ಒಂದು ಸರಿ ವಿಚಾರ ಮಾಡು. ನಿನ್ನ ಮನುಷ್ಯನ ತಾತ್ಕಾಲಿಕವಾದಂತಹ ಜೀವಿತದಲ್ಲೇ ಒಂದು ಚಿಕ್ಕ ಕೋಪವೇ ಎಷ್ಟರ ಮಟ್ಟಿಗೆ ಹೋದ್ರೆ ಪರಲೋಕ ದೇವಾದಿ ದೇವರಿಗೆ ವಿರೋಧವಾಗಿ ಮಾಡುವಂತ ಪ್ರತಿ ಒಂದು ಪಾಪಗಳ, ತಪ್ಪುಗಳ, ಶಾಪಗಳಿಂದ ನೀನು ನಡ್ಕೊಳ್ಳುವಂತ ವಿಧಾನ, ದೇವರಿಗೆ ಸತ್ಯವಾದ ವಾಕ್ಯಗಳು ಗೊತ್ತಿದ್ರು ಕೂಡ, ನೀನು ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ದೇವರ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಸಮಯದಲ್ಲಿ ದೇವರ ಕೋಪಕ್ಕೆ ನಿನ್ನನ್ನು ಯಾರು ರಕ್ಷಿಸೋದು? ಪ್ರಿಯ ದೇವಚನರೇ, ಒಂದು ಸರಿ ನಾವು ಜ್ಞಾಪಿಸಿಕೊಳ್ಳೋಣ, ಒಂದು ಸರಿ ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರೇ, ನಮ್ಮನ್ನು ಕ್ಷಮಿಸಪ್ಪ, ನಮ್ಮನ್ನು ಕ್ಷಮಿಸು ದೇವ. ನಿನ್ನ ಸಮ್ಮುಖದಲ್ಲಿ ನಾವು ನಿಂತುಕೊಳ್ಳುವಂತ ಯೋಗ್ಯತೆ ನಮಗಿಲ್ಲ. ಯಾಕಂದ್ರೆ ನಾವು ಪಾಪ ಮಾಡಿ ಮಾಡಿ ನಿಮಗೆ ವಿರೋಧವಾಗಿ ನಾವು ಜೀವಿಸುತ್ತಾ ಇದ್ದೇವೆ. ನಿಮಗೆ ವಿರೋಧವಾಗಿ ನಾವು ನಡೆದುಕೊಳ್ಳುತ್ತಾ ಇದ್ದೇವೆ. ದೇವರೇ ಕರ್ತನೇ, ನಾವು ನಿನಗೆ ವಿರೋಧವಾಗಿ ಬಾಳುತ್ತಾ ಇದ್ದೇವೆ. ಸದ ನಿನ್ನ ಕೋಪದಿಂದ ನಮ್ಮನ್ನು ಬಿಡುಗಡೆ ಮಾಡು. ನಮ್ಮನ್ನು ಒಂದು ಸರಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳಬೇಕು. ನಮ್ಮ ಹೃದಯ, ನಿನ್ನ ಹೃದಯ ನಿನ್ನ ದೇವರಿಗೆ ಸಮರ್ಪಿಸು. ನೀನು ಈಗ ಮಾಡಿದೀಯಾ, ಇನ್ನು ಮುಂದೆ ನಿನ್ನ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳು. ಪ್ರಿಯ ದೈವಜನರೇ, ದೇವರು ತನ್ನ ಮಕ್ಕಳಿಗೆ ಹೇಳಿರುವಂಥದ್ದು, ಕ್ರಿಸ್ತನನ್ನು ನಂಬಿರುವವರಾದ ನೀವು ಆತನ ಕೋಪಕ್ಕೆ ನಾವು ಗುರಿಯಾಗಬಾರದು. ಪ್ರಿಯ ದೈವಜನರೇ, ಯಾಕಂದ್ರೆ ಯೇಸು ಕ್ರಿಸ್ತನು ನಿನಗೋಸ್ಕರವೇ ರಕ್ತ ಸುರಿಸಿದ್ದು, ಯೇಸು ಕ್ರಿಸ್ತನು ನಿನಗೋಸ್ಕರವೇ ತಾನು ಗಾಯಗಳು ಪಟ್ಟಿದ್ದು. ಆದರೆ ಕರ್ತನ ಗಾಯಗಳನ್ನು ಜ್ಞಾಪಿಸಿಕೊಳ್ಳಲಿಕ್ಕೆ ಈ ಸಮಯದಲ್ಲಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ ವಾಕ್ಯವನ್ನು ನಾವು ಗಮನದಲ್ಲಿ ಬಿಟ್ಟು ಆ ವಾಕ್ಯಾನುಸಾರವಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ. ಪ್ರಿಯರೇ, ನಾವು ಯಾರು, ಯಾವ ಯೋಗ್ಯತೆ ಇಲ್ಲದವರು. ಯಾಕೆಂದ್ರೆ ದೇವರ ಕೋಪದಿಂದ ನಮ್ಮನ್ನು ನಾವು ದೂರಪಡಿಸಿಕೊಂಡಿದ್ದೇವೆ. ಪ್ರಿಯ ದೈವಜನರೇ, ಯೇಸು ಕ್ರಿಸ್ತನು ಆ ಕೋಪದಿಂದಲೇ ನಿನ್ನನ್ನು ದೇವರನ್ನು ಸಮಾಧಾನ ಪಡಿಸಿ ನಿನ್ನನ್ನು ದೇವರ ಸಮ್ಮುಖದಲ್ಲಿ ನೀತಿವಂತನಾಗಿ ನಿರ್ಣಯಿಸಿ ನಿನ್ನ ದೇವರ ಸಮ್ಮುಖದಲ್ಲಿ ನಿಲ್ಲಿಸಿದ್ದಾನೆ. ಅಂತ ಯೋಗ್ಯತೆಯನ್ನು ನಮಗೆ ದೇವರು ಕೊಟ್ಟಿರುವುದರಿಂದ ಆ ದೇವಾದಿ ದೇವರನ್ನು ನಾವು ಆರಾಧಿಸುತ್ತಾ ಕ್ಷಮಾಪಣೆ ಕೋರುತ್ತಾ ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಪ್ರಿಯ ದೇವಜನರೇ, ಈ ವಾಕ್ಯಗಳು ಎಷ್ಟೋ ಜನಗಳಿಗೆ ಇಲ್ಲ. ಪ್ರಿಯ, ನಿನಗೆ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ನೀನು ಇದರಲ್ಲಿ ದಾರಿ ತಪ್ಪಿದೀಯಾ? ನಿನ್ನ ದೇವರ ಪರಿಶುದ್ಧವಾದಂತ ಪರಲೋಕದ ಮಹಿಮೆಯನ್ನು ಕಾಣಲಿಕ್ಕೆ ನಿನ್ನ ದೇವರು ನಿನಗೆ ಕೊಡುವಾಗ ಅದಕ್ಕೋಸ್ಕರವೇ ದೇವರು ನಿನ್ನನ್ನು ಎಚ್ಚರಿಸುತ್ತಾ ಇದ್ದಾನೆ. ನಿನ್ನ ದೇವರು ನಿನ್ನ ಮೇಲೆ ಆತನ ಕೋಪವು, ಶಾಪವು ಇರುವುದಾದ್ರೆ ಇಷ್ಟೊತ್ತಿಗೆ ನಿನ್ನ ಮಣ್ಣನ್ನು ಸೇರುತ್ತಾರೆ. ಆದರೆ ಆತನ ಕೋಪವು ನಿನ್ನನ್ನು ತಣ್ಣಗಾಗಲಿಕ್ಕೆ ಕಾರಣ ನೀನು ನಂಬಿರುವ ಕರ್ತನಾದ ಯೇಸು ಕ್ರಿಸ್ತನು. ಆತನ ಮೂಲಕವಾಗಿ
ನಮಗೆ ಸಮಾಧಾನವು, ಶಾಂತಿ, ರಕ್ಷಣೆಯು, ಬಿಡುಗಡೆಯೇ ಪಾಲಿಸಲ್ಪಟ್ಟಿದೆ ಪ್ರಿಯ ದೇವಚಂದ್ರ. ಅದಕ್ಕೋಸ್ಕರ ಒಂದು ಸಲ ಜ್ಞಾಪಕ ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ನಿನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ನಿನ್ನ ಮನಸ್ಸಿನಲ್ಲಿ ದೇವರ ಸಮ್ಮುಖದಲ್ಲಿ ದೇವರಿಗೆ, ಅಪ್ಪ ಒಂದು ಸಲ ನನ್ನನ್ನು ಕ್ಷಮಿಸಲ್ಲ, ಇನ್ನು ಮುಂದೆ ನಾನು ಮಾಡುವುದಿಲ್ಲಪ್ಪ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನನ್ನು, ನನ್ನ ಮಕ್ಕಳನ್ನು ಕಾಪಾಡು, ನನ್ನ ಹೆಸರು ನನ್ನನ್ನು ಕ್ಷಮಿಸು, ಪರಿಶುದ್ಧಪಡಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಪ್ರತಿಯೊಬ್ಬರು ಕೂಡ ಏಕೀಭವಿಸಿಕೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ನಿನ್ನ ದೇವರು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ದೇವರು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. ನಿನ್ನ ದೇವರ ವಿರುದ್ಧ ಎಂದಿಗೂ ಮಾಡಲು ತಪ್ಪುಗಳನ್ನು ಮಾಡುವುದು ನಮಗೆ ಅದು ಶೋಭವಲ್ಲ. ಅದು ಶೋಭವಲ್ಲ. ನಮ್ಮ ಜೀವನದಲ್ಲಿ ಆ ಯವನಸ್ಥರು ಮಾಡುತ್ತಿರುವುದು ಸೇವೆ, ಆದರೆ ದೇವರಿಗೆ ಸಮಯವನ್ನು ಕೊಡದೇ ಇರುವುದಕ್ಕಾಗಿ ಅವನಿಗೆ ಆ ಘಟನೆ ನಡೆದಿದೆ. ದೇವರಿಗೆ ಆತನ ಸಮಯ ಕೊಟ್ಟಿದ್ರೆ ಆ ಘಟನೆ ನಡೆಯುತ್ತಿದ್ದಿಲ್ಲ. ಯಾಕೆಂದ್ರೆ ದೇವರ ದೂತರು ಆತನಿಗೆ ಸಹಾಯಕರಾಗಿ ನಿಂತಿರುತ್ತಿದ್ದರು. ಪ್ರೇಮ ಇವತ್ತಿಗೂ ಕೂಡ ಈ ಸಮಯದಲ್ಲಿ ನಿನಗೆ ನಿನ್ನ ಜೀವಿತದಲ್ಲಿ ಪಶ್ಚಾತ್ತಾಪ ಪಟ್ಟರೆ, ದೇವರೇ ನಾನು ನಿನಗೆ ವಿರೋಧವಾಗಿ